ಗಂಡಸತನ ಬಾರ ಅಂತಂದ್ರೆ ಬರ್ಲಾರ್ದಂಗೆ ಇಲ್ಲೇ ಉಳ್ಕೊಂಡಲ್ಲ ನೀನು. ನೋಡವ, ನೀನು ನಿಮ್ಮವ್ವ ನಮ್ಮ ಮನಿಗಾರ ಬರ್ರಿ. ಬರಲ್ಲ. ಅಲ್ಲಮ್ಮ, ನಿನ್ನ ಮಗ ನಂಗೆ ಡೈವರ್ಸ್ ಕೊಟ್ಟಾಗ ಎಲ್ಲ ಮುಗಿದೋಗೈತಿ, ಯಾಕೆ ನಾನು ಬೆನ್ ಬಿದ್ದಿರಿ ನೀವು? ನಾ ಬರಲ್ಲ, ಯಾಕೆ ನನ್ನ ಕುತ್ತಿಗೆ ಕೊಯ್ಯಾಕತ್ತೀರಿ? ನಂಗೆ ಇಷ್ಟ ಇಲ್ಲ. ನೋಡವ, ಇದ್ದೊಬ್ಬವ ಹಂಗಾದ. ಈಗ ಮೊಮ್ಮಗ ನನ್ನ ವಂಶದ ಕುಡಿಯೋದು ಏನು, ಅದನ್ನಾರ ನೋಡ್ಕೊಂತ ಕಾಲ ಕಳಿತೀನಿ. ಹಂಗೆ ಮಾಡಬೇಡ, ಬಾ ಅದನ್ನು ಕರ್ಕೊಂಡು ನಮ್ಮೂರಿಗೆ. ನನಗಲ್ಲಿ ಬರೋಕ್ಕೂ ಇಷ್ಟ ಇಲ್ಲ, ಅಲ್ಲಿದ್ದು ₹1 ಬೇಡ. ನನ್ನ ಮಗನ್ನ ಅಲ್ಲಿ ಕರ್ಕೊಂಡು ಬರೋದಿಲ್ಲಮ್ಮ. ಏನು ನಿಮ್ಗೆ ಯಾವಾಗ ನೋಡ್ಬೇಕು ಅನಿಸ್ತೈತಿ ಬರ್ರಿ, ನೋಡ್ಕೊಂಡು ಹೋಗ್ರಿ ಸಾಕು. ಹಂಗಂತೇಳಿ ನಾನು ನನ್ನ ಮಗನ ಕರ್ಕೊಂಡು ಅಲ್ಲಿ ಬರೋದಿಲ್ಲ. ಇಷ್ಟು ಯಾಕೆ ನಿಷ್ಠೂರಾಗಿ ನೀನು? ಅಲ್ಲ ಹುಡುಗಿ, ನನ್ನ ಮೊಮ್ಮಗವ ಮಗನ ಇಲ್ಲ, ನಿನಗೇನು ಅವ್ನು ಸೇವಾ ಮಾಡಕ್ಕೆ ಬಾ ಅಂತ ಕರೆಯಾಕೂ ಬಂದಿಲ್ಲ ನಾನು. ನನ್ನ ಕೈಕಾಲು ಗಟ್ಟದವ, ನಾ ಎದ್ದೆಲ್ಲ ಮಾಡ್ಕೊತೇನೆ. ನನ್ನ ಕೈಕಾಲು ಗಟ್ಟಿರೋ ಮಟ ನನಗೆ ನೀನೇ ನನ್ನ ಚಾಕ್ರಿ ಮಾಡೋದು ಬೇಕಾಗಿಲ್ಲ. ಏನು ಆ ಕೂಸಿನ ನೋಡ್ಕೊಂತ ಆಡಿಸ್ಕೊಂತ ಇರ್ತೇನೆ, ಅದಕ್ಕೆ ಬಾ ಅಂತ ಕರೆಯತೇನೆ. ಸಹಾಯ ಕಾಲಕ್ಕಾರ ಒಂದಿಟ್ಟು ನೆಮ್ಮದಿ ಕೊಡವ, ಹಂಗೆ ಮಾಡಬೇಡ. ಈಗ ಬರೋದಿಲ್ಲ ನೀನಂಗಾರ? ನಾನು ಬರಲ್ಲ, ಕುಂದ್ರಿ, ಊಟ ಮಾಡ್ಕೊಂಡು ಹೋಗ್ರಿ. ಏನು ನಾನು ಲೋಭನ ಹಾಕಕ್ಕೂ ಬರಲ್ಲ, ಮತ್ತು ಅದಕ್ಕೆ ಬರ್ತಾಳಂತೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ನಾನು ಕರೆಯಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗುಗೂ ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ. ನನಗಿಷ್ಟ ಇಲ್ಲ, ಬರೋಕೆ ಇಷ್ಟ ಇಲ್ಲ. ಹೊಳ್ಳ ಬಳ್ಳ ಕೇಳಬೇಡ್ರಿ. ನಿಮ್ಗೆ ಯಾವಾಗ ನಿಮ್ಮ ಮೊಮ್ಮಗ ನೋಡ್ಬೇಕು ಅನ್ಸತ್ತಲ್ಲ, ನೀವೇ ಬಂದು ನೋಡ್ಕೊಂಡು ಹೋಗ್ರಿ. ನಾನು ಅಲ್ಲಿ ಬರಲ್ಲ, ನಾನು ಅಲ್ಲಿ ಕಾಲು ಇಡಲ್ಲ. ಆ ಊರಾಗ ನನಗೆ ಅವಮಾನ ಮಾಡಿ ಕಳಿಸಿರಲ್ಲ, ನಾನು ಬರಲ್ಲ. ಆಯ್ತವ, ನಿನ್ನ ಮನಸ್ಸು ಇಷ್ಟು ಕಲ್ಲು ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಆಯ್ತು, ಇರ್ತೀನಿ ಬಿಡ, ನಾ ಒಬ್ಬಕ್ಕೆ ಇರ್ತೇನಲ್ಲ. ಹೋಗ್ಲಿ, ಮೊಮ್ಮಗನ ನೋಡಾಕಾರ ಬಂದು ಹೋಗ್ರಿ ಅಂದೆಲ್ಲ, ಅಷ್ಟ ಸಾಕು. ನನಗೆ ಯಾವತ್ತು ನೋಡ್ಬೇಕು ಅನ್ಸುತ್ತೆ ಅವತ್ತು ಬಂದು ನನ್ನ ಮೊಮ್ಮಗನ ನೋಡ್ಕೊಂಡು ಹೋಗ್ತೀನಿ. ಸರಿ ಅಮ್ಮ, ಹಂಗೆ ಹೋಗ್ಬೇಡ್ರಿ, ಊಟ ಮಾಡ್ಕೊಂಡು ಹೋಗ್ರಿ. ಮಣ್ಣಾಗಿಟ್ಟು ಬಂದೇನವ ಮಗನ್ನ. ಏನು ಇನ್ನೂ 3 ದಿನದ ಕಾರ್ಯನೂ ಮುಗುದಿಲ್ಲ. ನಿನ್ನ ಮನ್ಯಾಗ ನಾನು ಯಾಕೆ ಊಟ ಮಾಡಲಿ? ನಾನು ಮಾಡೋದಿಲ್ಲವ, ಒಲ್ಲೆ. ಆಯ್ತು. ಮಧುರ, ಯಾವಾಗ ಬಂದೇವ? ಆರಾಮದಿಯನ? ಹೆಂಗದಿ? ಯಾವಾಗ ಬಂದೇವ ಮಧುರ? ಹೆಂಗದಿ? ಆರಾಮದೇನು ದೊಡವ, ನೀವು ಹೆಂಗದಿರಿ? ಆರಾಮದೇನವ. ಅಂದಂಗ ದವಾಖಾನಿಗೆ ಹೊಂಟಿಲ್ಲ ಈಗ ಸದ್ಯಕ್ಕೆ? ಇಲ್ರಿ, ನಾನು ಡಾಕ್ಟರ್ ಆಗೋ ಬದ್ಲಿಗೆ ಸದ್ಯಕ್ಕೆ ನಾನೇ ಪೇಷಂಟ್ ಆಗೇನು ನೋಡ್ರಿ. ಸ್ವಲ್ಪ ದಿನ. ಈಗ ಒಟ್ಟ ಎಷ್ಟ್ರಾಗೈತವ? ಈಗ ನನಗೆ 6ರಾಗ ತುಂಬಿ 7ಕ್ಕೆ ಬಿದ್ದೈತ್ರಿ. ಹೌದಾ? ಒಳ್ಳೇದಾಗ್ಲಿ. ಪರಕ ಯಾವಾಗ ಬಂದಿ? ಈಗ ಬಂದು ನೋಡ, ಶಾಂತಕ್ಕನ ಮನೆ ಕಡೆ ಹೊಂಟಿದ್ದೆ, ಮತ್ತು ಮಗಳ ಕಂಡ್ಲಲ್ಲ ಮಾತಾಡ್ಸಕತ್ತಿದ್ದೆ. 6ರಾಗ ಐತಂತಲ್ಲ, 6 ತುಂಬಿ 7ರಾಗ ಬಿದ್ದತ್ತಂತಲ್ಲ. ಕುಬ್ಸ ಯಾವಾಗ ಇಟ್ಕೊಂಡಿರಿ? ಮಾಡ್ಬೇಕು ನೋಡಿ ಪರಕ, ಈ ಕುಬ್ಸನ 8ರಾಗ. ನಾನು ನಮ್ಮ ಮನೆಯವ್ರಿಗೆ ಅದ ಅಂದೆ 8ರಾಗ ಮಾಡೋಣ, ಯಾವಾಗ ಮಾಡೋಣ ಅಂತೇಳಿ. ಫಸ್ಟ್ 6ರಾಗ ಮಾಡೋಣ ಅಂತಿತ್ತು, ಮತ್ತು 8ರಾಗ ಮಾಡೋಣ ಅಂದ್ರೆ ಹಂಗಾಗಿ ಸುಮ್ಮನಾಗಿದ್ದೆ. ಈಗ ಅದೊಂದು ಐತವ ಮಾಡಬೇಕು. ಸ್ವಲ್ಪ ಮಗಳ ಮದ್ವೆ ಅಂತೂ ಭಾರಿ ಸಿಂಪಲ್ಲಾಗಿ ಆತು. ಅದು ಕುಬ್ಸ ಒಂದು ಜೋರ್ದಾರಾಗಿ ಮಾಡೋಣ ಅನ್ನೋ ತೆಲಾಗ. ಒಟ್ಟು ನನಗೂ ಬಂಗಾರ ನೋಡಿದ್ರೆ ಈ ಪರಿ ರೇಟ್ ಇರೈತಿ. ಹಳ್ಯಾಗ ತೀರ ಒಂದು ತುಂಡು ಬಂಗಾರ ಕೊಡಲಿಲ್ಲ ಅಂದ್ರೆ ಹೆಂಗೆ? ಹಳ್ಯಾಗ ಒಂದು ಚಲೋ ಚೈನ, ಆಮ್ಯಾಗ ಈಕಿಗೆ ಒಂದು ಚಲೋ ಒಂದು 5-10 ಸಾವಿರ ರೂಪಾಯಿ ಚಲೋ ಸೀರೆ, ಒಟ್ಟು ಆಗಲಿ ಖರ್ಚಾದ್ರೂ ಪರವಾಗಿಲ್ಲ, ಚಲೋ ತೆಂಗೆ ಮಾಡ್ಬೇಕು ಅನ್ನೋದು ಐತೆ ತೆಲಾಗ. ಮಾಡ್ತೀವಿ, 8ರಾಗ ಮಾಡ್ತೀವಿ. ನಾನು ಅದೇ ಹೇಳ್ತಾ ಇರೋದು, ಯಾಕೆ ಅಷ್ಟೆಲ್ಲ ರಿಸ್ಕ್ ತಗೋತೀರಿ ಅಂತೇಳಿ. ಹೇಳಿದ್ರೆ ಕೇಳಂಗಿಲ್ಲವ ನೀನು. ಅಲ್ಲೋಡ ಪರಕಾಕಿ ಮಾತು ರಿಸ್ಕ್ ಅಂತ, ಅದೇಕೆ ರಿಸ್ಕ್ ಆಕತಿ? ಮಗಳದು ಮಾಡೋದು ಒಂದು ರಿಸ್ಕನ. ನಾಳೆ ಹಂಗಾರೆ ಈಕಿದು ಒಂದು ಪಾಪ ಹುಡ್ತತಿ, ಆ ಪಾಪ ಸಲುವಾಗಿ ಏನೋ ಮಾಡಿದ್ರು ಅದು ರಿಸ್ಕ್ ತಗೊಂಡಂಗ ನಾಪಾವ. ನೋಡವ ಈಕಿ ಮಾತು ಹೆಂಗೈತಿ, ಅದು ಒಂದು ಖುಷಿ. ಏನು ಮಾಡಿದ್ರು ಕಮ್ಮಿ, ಎಷ್ಟು ಮಾಡಿದ್ರು ಕಮ್ಮಿನೇ. ಹಂಗೆಂಗತ್ತವ ತಾಯಿ ಮಕ್ಕಳ ಸಲ ಏನು ಮಾಡಿದ್ರು ಅದೇನಂತರ ಬಳ್ಳಿಗೆ ಮರ ಬಾ, ಏನಂತ ಮರಕ್ಕೆ ಬಳ್ಳಿ ಬಾರವೆ ಅಂತೇಳಿ. ಹಂಗೆ ಆತ್ ದೊಡವ, ನೀ ಹಿಂಗಂದ್ರೆ ಮುಗೀತು. ಅಲ್ಲ, ಎಷ್ಟೊತ್ತು ನಿಂತು ಮಾತಾಡಕತ್ತಿ? ಕಾಲು ಎದಕ್ಕೆ ಬರ್ತಾವ? ಕುಂದ್ರ. ಸರಿ, ಹಂಗಾರೆ ನೀವು ಮಾತಾಡ್ಕೊರಿವ ತಾಯಿ ಮಗಳ. ನಾ ಹಂಗಾರೆ ಒಂದು ಚೀರ್ ಶಾಂತಕ್ಕನ ಮನೆ ಕಡೆ ಹೋಗ್ಬರ್ತೇನೆ. ಓಕೆನೆ? ಆತ್ ಪರಕ. ಈ ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಶೂಟ್ ಮಾಡಿಸ್ತಾರಲ್ಲ, ಅದನ್ನು ಮಾಡಿಸ್ಬೇಕು ಅಂತ ಅನ್ಕೊಂಡೇವಿ. ಅದ ಈ ಹೊಟ್ಟೆ ಬಿಟ್ಕೊಂಡು ತರ ಗೌನ್ ಹಾಕ್ಕೊಂಡು ಹಿಂಗೆಲ್ಲ ತೆಗಿಸ್ತಾರಲ್ಲ ಈಗ, ಅದನ? ಎಕ್ಸಾಕ್ಟ್ಲಿ. ಅಯ್ಯೋ ಬೇಡ, ಅವೆಲ್ಲ ಬೇಡ, ನೆದರಾಕತಿ ಹೊಟ್ಟಿಗೆ. ಅಯ್ಯೇ ನಿನ್ನ, ಅವೆಲ್ಲ ಹಾಕ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಸಕ್ಕೆ ಹೋಗ್ಬಾರ್ದು. ಅವ್ನು ಗೊತ್ತನ? ಅಯ್ಯ ಅವ ಎಷ್ಟು ಜನ ಮಾಡಿಸ್ತಾರ ಗೊತ್ತಾ? ನೀನು ಯಾವ ಕಾಲದಾಗದಿವೆ? ಇದ್ರೆ ಇರುವಲ್ತಕ ಯಾರ ಮಾಡಿಸ್ಕೊಲಿ, ನಿನಗೆ ಬೇಡ. ನಾ ಹೇಳೋದು ಅರ್ಥ ಮಾಡ್ಕೊ ಒಂದಿಟ್ಟು. ಅವ ಬೇಬಿ ಹಿಂಗೆ ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಶೂಟ್ ಮಾಡಿಸ್ಕೋಬೇಕವ. ಅವೆಲ್ಲ ನೆನಪು ಗೊತ್ತನ? ಈಗಂತೂ ಎಷ್ಟು ಟೆಕ್ನಾಲಜಿ ಮುಂದೋದಂದ್ರೆ, ಮೊನ್ನೆ ಯಾರೋ ಡೈವರ್ಸ್ ಕೊಟ್ಟಿದ್ದ ಸತಿಗೆ ಮಾಡಿದ್ರು ಗೊತ್ತನ? ನಾನೇನು ಅಂತ ಮಾಡ್ತೇನೆ ಅನ್ನತ್ತಿಲ್ಲ. ಅವ್ನು ಫೋಟೋ ಶೂಟ್ ಏನು ನನ್ನ ಜೊತೆಗೆ ಯಾರು ಬೇಕಲ್ಲ. ಈಗ ನಾನು ಇವರಿಬ್ಬರೇ ಹೋದ್ರೆ ನನಗೊಂದು ಸ್ವಲ್ಪ ಜೊತೆಗೆ ಯಾರ ಇದ್ರೆ ಅನುಕೂಲ ಆಕತೆ. ಅದ್ರ ಸಂಬಂಧ ನೀ ಬಾ, ಇಲ್ಲ ಅಂದರೆ ಅರ್ಚನಾನ ಕಳಿಸು, ಒಂಚೂರು ಜೊತೆಗೆ ಹೋಗಿ ಬರ್ತೇವವ. ಹೇಳಿದ್ರೆ ಕೇಳಂಗಿಲ್ಲ. ಅದ್ರಾಗ ಬೇರೆ ಹೋಟೆಲಿದ್ದಾಗ ಊರ ಮೇಲೆ ಹೋಗ್ಬಾರ್ದು ಅಂತಾರವ. ಏನಪ್ಪ, ನಮ್ಮ ಕಾಲದಾಗ ಹೋಟೆಲಿದ್ದರು ಬಂದು ಬಾಗ್ಲಕ್ಕೆ ನಿಂತ್ರೆ ಒಂಥರ ನೆದರಾಕತಿ. ಎದಿ ಮ್ಯಾಗ ಒಂದು ವಸ್ತ್ರ ಹಾಕೊಂಡು ಹೋಗು, ಹೊಟ್ಟೆ ಮ್ಯಾಗ ವಸ್ತ್ರ ಹಾಕೊಂಡು ಹೋಗು ಅಂತಿದ್ರು. ನಿಮಗೆಲ್ಲ ಹೆಂಗೆ ಹೇಳೋದವ ಅಂತ ನನ್ನ ತಗ ಹೇಳಿದರೆ ಎಲ್ಲಿ ಕೇಳ್ತೀರಿ ನೀವು? ಹೋಗ್ಲಿ ಬಿಡು, ಏನು ಮಾಡೋಕ್ಕಾಕತಿ. ಆತು, ಅರ್ಚನಾನ ಕೇಳು, ಬರ್ತಾಳ ಅಂತಂದರೆ ಅದಕ್ಕೇನಿಲ್ಲವ, ನನಗೇನಿಲ್ಲ. ಆಕಿ ಬರ್ತಾಳಂದ್ರೆ ಹೋಗಿ ಬರ್ರಿ. ಏನು ಅವ ಅರ್ಚನಾ ಮನೆಯಾಗಿಲ್ಲನ?
ಇಲ್ಲ ಅಂಗಡಿಗೆ ಹೋಗ್ಯಾಳ ನಿಮ್ಮ ತಮ್ಮನ ಜೊತೆಗೆ ಬರ್ತಾಳ. ಅವ ನನಗೆ ಏನು ಗೊತ್ತಾ, ಕರ್ಕೊಂಡು ಹೋಗೋಕ್ಕೇನು ಪ್ರಾಬ್ಲಮ್ ಇಲ್ಲ, ಮತ್ತಾಕಿ ತಪ್ಪು ತಿಳ್ಕೊತಾಳನ ಅಂತ ಅಷ್ಟೇ. ಅಯ್ಯೋ ಯಾಕ ಕೆಲಸದಕ್ಕಿ ಥರ ನನ್ನ ಜೊತೆ ಕರ್ಕೊಂಡು ಹೊಂಟೇನೋ ಅಂತಂದರೆ ಏನು ಮಾಡಲಿ? ಹಿಂಗೆ ಅಂದ್ಕೊಂಡ್ರೆ ಏನು ಮಾಡ್ಲವ ನಾನು? ಹ್ಞೂ ಹ್ಞೂ ಇಲ್ಲಿ ತಗೋ, ಹಾಗೇನು ಅನ್ಕೊಳ್ಳಲ್ಲ, ನಾನು ಹೇಳ್ತೇನೆ. ಹಂಗಾರೆ ಹಿಂಗೆ ಮಾಡು, ಬರೇ ಆಕಿನ ಬೇಕಿನ ಕರ್ಕೊಂಡು ಹೋಗ್ಬೇಡ, ನಿಮ್ಮ ಅಣ್ಣನೂ ನಿಮ್ಮ ತಮ್ಮನೂ ಕರ್ಕೊಂಡು ಹೋಗು. ಏನು? ಹಾಂ, ಅವ್ರಿಗೆ 2 ಗಂಡ ಎಂತಿ, ನೀ 2 ಗಂಡ ಎಂತಿ, ಏನು ಹೋಗಿ ಬರ್ರಿ, ಏನಾತ? ಆಕಿಗೂ ಎಲ್ಲಿ ಹೋಗಿಲ್ಲ ಅಂತಿದ್ಲ, ಒಂಥರ ಈ ವಿಷಯದಾಗರ ಜೊತೆಗೆ ಹೊರಗೆ ಒಂದಿಟ್ಟು ಎಲ್ಲಾರ ಹೋಗಿ ಬಂದಂಗೆ ಆಕತಿ. ಹಂಗೆ ಮಾಡ್ರಿ. ಸರಿ, ಹಂಗಾದ್ರೆ ಸರಿ ಮಾಡ್ಬೋದವ. ಆಯ್ತು ತಗೋ. ಅವ ಭಾಳ ದಿನ ಆಯ್ತು ನನಗೊಂಥರ ಬಿಸಿ ಬಿಸಿ ರೊಟ್ಟಿ, ಆಮೇಲೆ ಇದು ಕಡ್ಲಿ ಹಿಟ್ಟು ಪಲ್ಯ, ಕೊರದಿಟ್ಟಿನ ಪಲ್ಯ, ಆಮೇಲೆ ರುಚಿಯಾಗಿ ಜಾಸ್ತಿ ಎಣ್ಣೆ ಹಾಕಿ ಬದ್ನಿಕಾಯಿ ಪಲ್ಯ ಮಾಡಕತ್ತೆ. ತಿನ್ಬೇಕು ಅನ್ಸ್ಬಿಟ್ಟತ್ತವ. ಎಷ್ಟು ದಿನ ಆತು. ಮೊನ್ನೆ ಬಸವೇಶ್ವರ ಖಾನಾವಳಿಗೆ ಹೋಗಿದ್ದೆ ಊಟಕ್ಕೆ, ಹಿಂಗಾಗಿದ್ದೇ ಇಲ್ಲ ರುಚಿ. ಅದಕ್ಕೆ ನಿನಗೂ ಬಾ ಅಂದ್ರೆ ಈಗ ಸನೇದ್ರಾಗ ಆ ಕೆಲಸ ಈ ಕೆಲಸ ಅದು ಇದು ಅಂತ ನೀನು ಬರಲೇ ಇಲ್ಲ. ಅದಕ್ಕೆ ನನಗೆ ಬಂದಂಗೆ ಮಾಡ್ಕೊಂಡು ತಿಂದೆ. ಅಯ್ಯೋ ನನ್ನ ಮಗಳೇ, ಇಲ್ಲವ ನಾನು ಬರ್ಬೇಕು ಅಂತಂದೆ. ಇಲ್ಲಿ ಸೊಸಿನ ಸಾಕ್ಬೇಕಲ್ಲ, ಒಂದು ಜಾತಿ ಸೊಸಿನ ಸಾಕ್ಬೇಕಲ್ಲ. ಸೊಸಿನ ಒಂಥರ ಉಪ್ಪರಿಗೆಯಾಗಿಟ್ಟು ಮೆರವಣಿಗೆ ಮಾಡ್ಬೇಕಾಗೈತಿ. ಸೊಸಿ ನೋಡಿದ್ರೆ ಯಾವುದು ಕೃತಜ್ಞತೆ ಇಟ್ಕೊಳ್ಳಲ್ಲ. ಮತ್ತೆ ಈಕಿನೇ ಒಬ್ಬಕ್ಕೆ ಬಡ್ದಾಡೋದು ಸೊಸಿ ಹಿಂಗ ಅಂತೇಳಿ. ಆದರೆ ಸೊಸಿಗೆ ಅದು ಯಾವುದೂ ಇಲ್ಲ. ಇದು ಹುಚ್ಚಮೂಳಿ ಅಷ್ಟೊಂದು ಹಚ್ಕೊಂಡು ಬಡ್ದಾಡೋದು ಅಲ್ಲ. ತಡಿ, ಈಕಿ ಹಿಂಗೆ ಅಂತಾಳಲ್ಲ, ಇದಕ್ಕೆ ನಾನು ಎಷ್ಟು ಸಲ ಹೇಳೇನು ಕೇಳು, ಹೋಗ ನಾ ಮಗಳ ಅಂತೇಳಿ ಒಬ್ಬಕ್ಕೆ ಆಕಿಗೆ ಕೆಲಸ ಭಾಳ ಆಕತಿ ಅಂತ ಎಷ್ಟು ಸಲ ಹೇಳೇನು ಕೇಳು. ಹ್ಞೂ ಅಂತಾಳ ಸುಮ್ಮನಕ್ಕಳ. ಸಿಲಿಂಡರ್ ಬೇರೆ ಖಾಲಿಯಾಗಿತ್ತ, ಆಕಿಗೇನೋ ಒಲಿ ಹಚ್ಚಕ್ಕೆ ಬರಲ್ಲ ಅಂತ, ಅದಕ್ಕೆ ಒಲಿ ಹಚ್ಚಿ ಅಡಿಗೆ ಮಾಡಕ್ಕೆ ಅವ್ನು ಊಟಕ್ಕೆ ನೀಡ್ಬೇಕಲ್ಲ ಮತ್ತೆ. ನೋಡ ಹೆಂಗೆ ಮಾತಾಡ್ತಾರ ನೋಡಿ ನೀನು. ಅಲ್ಲ ಪಾಪ ಅಂತ ನಿಮ್ಮ ತಮ್ಮಗೆ ಅಲ್ಲಿ ದುಡ್ಕೊಂಡು ಬಂದಿರ್ತೈತಿ, ಒಂದು ಊಟ ಬೇಡನ? ಅಪ್ಪ ಇರ್ಲಿ ಬಿಡ, ನಾನು ಹಂಗೆ ಏಕು ಬಾಯಿಲೆ ಮಾತಾಡಿದೆ. ಇರ್ಲಿ ಬಿಡು, ಮತ್ತೆ ಪಾಪ ಮತ್ತೆ ಮನ್ಯಾಗ ಇಲ್ಲಿನೂ ಆಗ್ಬೇಕಲ್ಲ. ನಿಮ್ಮ ಅಪ್ಪಂದು ಏನು ಕೇಳ್ತಿ? ಹಂಗೆ ಒಟ್ಟು ಒದರುದು, ಸುಮ್ಮನೆ ಬೈಯೋದು. ಏನು ಮಾಡೋಕ್ಕಾಗತ್ತವ? ಆಕಿಗೆ ತಿಳುವಳಿಕೆ ಅನ್ನೋದಿಲ್ಲ. ಹೇಳಿ ನನಗೂ ಸಾಕಾಗೈತಿ. ಆ ಹುಡುಗಿ ಏನು ಮಾಡೋದು ಹೇಳಿ? ನಾನು ಎಷ್ಟು ಹೇಳಿದ್ರು ಆಕೆ ತನ್ನ ಲೆಕ್ಕ ಬಿಡೋದಿಲ್ಲ. ನಾನು ಮೊನ್ನೆ ತಲೆಕೆಟ್ಟು ಒದರಾಡೇನಿ ಮತ್ತು ಏನು ಮಾಡ್ತಿ ಹೇಳಿ? ಅವ್ರವ್ನ ಕರ್ಸ್ಕೊಂಬಂದು ಇಟ್ಕೋತಾಳಂತ. ನಾನು ನಿನ್ನ ಕಡೆ ಬರತ್ಲೆ ಅವ್ರವ್ ಇತ್ತಾಗ ಬರ್ತಾಳ. ಇವಂಗದು ಇಷ್ಟ ಆಗಲ್ಲ. ಅವ್ರವ್ ಬರೋದು ನನಗೆ ಇಷ್ಟ ಇಲ್ಲ, ನನಗೆ ಗಾಂವ್ ಆಗೋದಿಲ್ಲ, ಅನುಕೂಲ ಆಗಲ್ಲ. ಆಕಿಗೆ ಬ್ಯಾಡ ಅಂತ ಹೇಳಿದ್ರು ಕರ್ಕೊಂಬಂದು ಇಟ್ಕೊತಾಳ. ನಾನು ಇನ್ನೇನು ಜುಲಿ ಮಾಡಿ ಕಳಿಸ್ತೀನಿ ಮೌನ ಅನ್ನೋಕ್ಕೂ ಆಗಲ್ಲ. ಅವ ನೀನು ಎಲ್ಲಿ ಹೋಗಬೇಡ, ಇರು ಅನ್ನೋದು ಒಂದೇ. ಏನು ಮಾಡಲಿ? ಹೌದಿಲ್ಲ? ಹೌದಾ, ಇರ್ಲಿ ಬಿಡು. ಅವ ನೀ ಏನು ಬೇಜಾರು ಮಾಡ್ಕೋಬೇಡ. ಆಯ್ತು, ಇನ್ನೊಂದು ತಿಂಗಳಾದ್ರೆ ನಾನೇ ಇಲ್ಲಿ ಬರ್ತೀನಲ್ಲ, ಮತ್ತೇನೈತೆ. ಈಗ ನನಗೆ ಒಂದು 4 ದಿನ ಇರ್ತೇನಿಲ್ಲ ಆರಾಮಾಗಿ. ಅವರು ಇದಕ್ಕೆ ಹೋಗ್ಯಾರ, ಅದಕ್ಕೆ ಮುಂಬೈಗೆ ಹೋಗ್ಯಾರ. ಅದು ಎಂಥದ ಡಾಕ್ಟರ್ಸ್ದು ಮೀಟಿಂಗ್ ಇತ್ತ ನಮ್ದು ಅಲ್ಲೇ, ಹಂಗಾಗಿ ಮುಂಬೈಗೆ ಹೋಗ್ಯಾರ ಅವ್ರು ಬರೋದು ಒಂದು 5-6 ದಿನನೇ ಆಕತಿ. ಅಲ್ಲಿ ಆರಾಮ ಇಲ್ಲೇ ಇರ್ತೇನೆ. ನನಗೆ ರುಚಿಯಾಗಿ ಅಡುಗೆ ಮಾಡಿಕೊಡು. ಇಷ್ಟು ಹೇಳಿದೆಲ್ಲ, ನಿಂಗೆ ಏನು ಬೇಕು ಏನು ಬೇಡ ಎಲ್ಲ ಮಾಡ್ಕೊಡ್ತೇನೆ, ತಲೆ ಕೆಡಿಸ್ಕೊಬೇಡ. ಈಗೇನು ರೊಟ್ಟಿ ಬದ್ನಿಕಾಯಿ ಪಲ್ಯ, ಕೊರದಿಟ್ಟಿನ ಪಲ್ಯ, ಹೌದಿಲ್ಲ? ಕೊರದಿಟ್ಟು ಮಸ್ತ್ ಮಾಡ್ತೇನೆ, ತಿನ್ನುವಂತೆ. ತಡಿ ಕುಂದ್ರು, ಏನಾರು ಕುಡಿತೇನೆ? ಈಗ ಸದ್ಯಕ್ಕೆ ಏನು ಬೇಡವ. ಸರಿ, ಒಂದು ವಸ್ತ್ರ ತೊಗೊಂಬಂದು ಹಾಕೋ ಮೈ ಮೇಲೆ. ನಮ್ಮ ಮನೆಗೆ ಜಂಪರ್ ಕೊಡಕ್ಕೆ ಹಾಕಿ ಯಾವ್ಯಾರ ಬರ್ತಿರ್ತಾಳ, ನೆದರಾದಿತ್ತು ಏನು? ಆಯ್ತು. ಮತ್ತೆ ಮಗಳೇ, ಲೂಡೋಡನ ಇಬ್ರು ಫೋನ್ ತಂದು ಹಚ್ಚಲ, ನಿಂಗೂ ಬೇಜಾರಾಗಲ್ಲ. ಬಿಡ್ರಿ, ಒಂಚೂರು ನಡ ಹಚ್ಚಿ ಮಕ್ಕೋಲಿ. ಲೂಡೋ ಆಡ್ತಾರಂತ, ಲೂಡೋ. ಇರ್ಲಿ ಬಿಡವ, ನಂಗೂ ಬೇಸರಕ್ಕೆ ಆಟ ಆಡ್ತೀನಿ. ಹೋಪಜಿ ನೀ ಫೋನ್ ತುಂಬ. ಸುಮ್ಮನೆ ಇರಲಿ ಪಾಪ. ಪೇಷಂಟ್ ನೋಡಿ ನನ್ನ ಮಗಳು ಡಾಕ್ಟರ್ ಅದ, ಅದಕ್ಕೆ ಬೇಸರ ಆಗಿರ್ತದೆ, ಅದಕ್ಕೆ ಎಲ್ಲಿ ಪುರ್ಸೋದು ಸಿಗ್ತದೆ ಪಾಪ. ನಿನ್ನ ಪಾಪ ಏನೋ ಒಂದಿಟ್ಟು ಆಡ್ಬೇಕಂತತಿ. ಅಪ್ಪ ಮಗಳು ಒಟ್ಟು ಖುಷಿಯಾಗಿರೋದು ಸಹಿಸಕ್ಕಾಗಲ್ಲ. ಆಕಿ ಜಳದಾಗ ಅಡಿಗೆ ಮಾಡಕತ್ತಾಳ, ನಾವಿಬ್ರು ಆಟ ಆಡ್ತೇವಲ್ಲ, ಅದಕ್ಕೆ ಹೊಟ್ಟಿವ್ರಿ. ಅಪ್ಪ ಅದಂತೂ ಸಾಂಬಾರು ಎಷ್ಟು ರುಚಿಯಾಗಿತ್ತಪ್ಪ ಫಂಕ್ಷನ್ನಾಗ. ಅದಂತೂ ಆ ಪನ್ನೀರ್ ಕುರ್ಮಾ ಮಾಡಿಸಿದ್ರಲ್ಲ, ಅದೆಲ್ಲ ಗೌರಿ ಚಿಕ್ಕಮ್ಮಂದೇ ಇರ್ಬೇಕು. ಕಾಕಾಗ ಅಷ್ಟೆಲ್ಲ ಗೊತ್ತಾಗಲ್ಲ. ಅವರೇ ಒಂಥರ ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಕಡೆ ಆದರೆ ಬರೇ ಬದ್ನಿಕಾಯಿ ಪಲ್ಯ, ಅನ್ನ ಸಾರು ಈ ಟೈಪ್ ಜಾಸ್ತಿ ಮಾಡಿಸ್ತೇವೆ ನಾವು ನಮ್ಮೂರ ಕಡೆ. ಅವ್ರೊಂಥರ ಅಡುಗೆನೂ ರುಚಿ ಮಾಡಿಸಿದ್ರಲ್ಲ. ಆ ಕುರ್ಮಾ, ಪನ್ನೀರ್ದು ಕುರ್ಮಾ, ಆಮೇಲೆ ಇದು ಏನದು ಪುರಿ ಮಾಡಿಸಿದ್ರು, ಚಪಾತಿ ಮಾಡಿಸಿದ್ದಿಲ್ಲ, ಪುರಿ. ಒಂಥರ ಅಡುಗೆ ರುಚಿಯಾಗಿತ್ತಪ್ಪ. ಅಯ್ಯಪ್ಪ, ನನಗಂತೂ ಎಷ್ಟು ದಿನ ಆಗಿತ್ತಂತ ಊಟ ಮಾಡಿ. ಬಾಣ್ತಿ ಅಂತೇಳಿ ನಮ್ಮವ್ವ ಅಂತೂ ಬರೇ ಒಣ ಖಾರ ಹಾಕಿದ್ದು ಅಂತ ಅದಿಂತ ಅದು ಅಡುಗೆ ಕೊಟ್ಟು ಕೊಂದಿದ್ಲು ಒಂದು ಅಳತಿ. ರುಚಿಯಾಗಿತ್ತು. ನನಗಂತೂ ಭಾರಿ ಇಷ್ಟ ಆಯ್ತು. ಓ, ನನಗೂ ಭಾರಿ ಇಷ್ಟ ಆಯ್ತು ಅಡಿಗೆ. ನಾನಂತರೂ 2 ಸಲ ನಿರ್ಣಯಿಸ್ಕೊಂಡ್ಬಿಟ್ಟೇನೆ ಎಲ್ಲದನ್ನು, ಪ್ರತಿಯೊಂದನ್ನು. ಅಯ್ಯಪ್ಪ ಶಿವ ಅಡ್ಡಾಡ ಕೈ ಕಾಲನ ಹೋದು. ಅವ ಅಡಿಗೆ ಮಸ್ತಾಗಿತ್ತಲ್ಲ ಅವೇ, ನಂಗಂತೂ ಭಾರಿ ಇಷ್ಟ ಆಯ್ತು. ಕರೇನ ಎಷ್ಟು ತಿಂದ್ರು ತಿನ್ಬೇಕನ್ಸಾತಿತ್ತು. ಹೊಟ್ಟೆ ಹಿಡ್ದಿದ್ರೆ ಇನ್ನೋಡ್ ತಿಂತಿದ್ದೆ. ಮನ್ಯಾಗ ಎಷ್ಟು ಥರ ಮಾಡಿ ಹಾಕಿದ್ರು ನಿಂಗೆ ರುಚಿ ಆಯ್ತಲ್ಲ, ಹೊರಗಿಂದಲ್ಲ ರುಚಿ ಆಯ್ತೈತಿ. ಅಯ್ಯ ನೀ ಯಾವಾಗ ಆ ಥರ ಕುರ್ಮಾ ಪಲ್ಯ ಎಲ್ಲ ಮಾಡಿಯಾ ಮೆಂಗಿಮಿ ಅಂತ ಸುಮ್ಮನೆ ಇರ್ಬೇ. ಟೇಸ್ಟ್ ಆಗಿತ್ತು ಅಂದೆ ಅಪ್ಪ, ಅದ್ರಾಗ ಏನೈತಿ? ನಿನಗೆ ಯಾವ ಪಲ್ಯ ಇಷ್ಟ ಆತ್ಲೆ? ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸುಮ್ಮನೆ ರೀ, ನಾ ಪಾಲಕ್ ಸೊಪ್ಪು ಸೋಸ್ಬೇಕು. ಸುಮ್ಮನೆ ತೆರಿಗೆ ಕೆಡಿಸ್ಬೇಡ್ರಿ.
ಅಯ್ಯ ನಿನಗೇನಾತು? ನಿಮ್ ತಮ್ಮನ್ ನೋಡ್ಯಾರ ಕಲಿಬೋದು. ಹಾ ನೋಡ್ರಿ ಹೆಂಗ್ ಹೆಂಡತಿ ಮಕ್ಕಳು ಅಂದ್ರೆ ಹೆಂಗ್ ಹೆದರಿಕೆ ಐತಿ ಅಂತಂದ್ರ ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿ ಐತಿ, ಎಷ್ಟು ಚಂದ ಬಾಳೆ ಮಾಡ್ಕೊಂಡು ಹೊಂಟಾನಂತೇಳಿ ನೀವು ಅದಿರಿ. ಅದೆಲ್ಲ ಹಾಳಾಗಿ ಹೋಗ್ಲಿ. ಇವತ್ತು ಆ ಗೌರಿ ಅಯ್ಯೋ ಅಯ್ಯೋ ಅಕ್ಕಿಗೆ ಎಷ್ಟಾರ ಸೊಕ್ಕಿರ್ಬೇಕು, ಅಕ್ಕಿ ಹಿಂಗೆ ಮಾಡ್ತಾಳ ಅಂತ ಗೊತ್ತಾಗಿದ್ರ ನಾನು ಬರ್ತಾನೆ ಇದ್ದಿದ್ದಿಲ್ಲ. ನನಗೆ ಬಂದಿರೋ ಸಿಟ್ಟಿಗೆ ಇನ್ನೊಂದ್ಸಲ ಆಯ್ತು, ಇನ್ನೊಂದ್ಸಲ ಮಾಡ್ತೀನಿ ಅಕ್ಕಿಗೆ ಸರಿಯಾಗಿ. ಯಾಕ ಏನ್ ಮಾಡ್ತಾ ಆ ಹುಡುಗಿ? ಒಟ್ಟು ಅಕ್ಕಿ ಮೇಲೆ ಹೋಗ್ಬಿಡ್ತೀಯಲ್ಲ, ಏನ್ ಮಾಡಿದ್ಲ ಗೌರಿ? ಏನು ಮಾಡಿಲ್ಲ ಅಂತ ಕೇಳ್ರಿ, ಏನು ಮಾಡಿದ್ಲು ಗೌರಿ ಅಂತ ಅಲ್ರಿ. ಡ್ರೆಸ್ನ ಹುಡುಗರಿಗೆ ನಿಮ್ಮ ತಂಗಿ ತಂದಿದ್ದು ಹಾಕಿದ್ಲು ಏನು, ಮತ್ತೆ ಯಾವ್ಯಾಕೆ ಅವ್ರ ಮನ್ಯಾಗ ಕಳ್ಳು ಬಳಿ ತಂದಕ್ಕೆ ಅಕಿನೇ ಬಿಚ್ಚಿ ಅಕಿನೇ ಹಾಕಿಬಿಟ್ಲು ಬಿಡು. ಮತ್ತೆ ಈಗ ಹಾಕೋದೇನೈತಿ? ನಾನು ಒಂದಲ್ಲ ಅಂತ 4 ಸಲ ಹೇಳಿದೆಯಪ್ಪ. ಆ ಫಂಕ್ಷನ್ನ ನಿಂತಾಗ ಹೇಳಿದೆ, ಆ ಹೆಸರಿಟ್ಟ ಮೇಲೆ ಹೇಳಿದೆ, ಸ್ವಲ್ಪ ತನ ಬಿಟ್ಟು ಮತ್ತೆ ಆಮೇಲೆ ಇನ್ನೊಂದ್ಸಲ ಹೇಳಿದೆ, ಆಮೇಲೂ ಹೇಳಿದ್ರು ಆಕೇನು ಹಾಕ್ಲಿಲ್ಲ. ಅಲ್ಲ ಹಂಗಾರೆ ಹಂಗ ಆಕಿಗೆ ಹಾಕಕ್ಕೆ ಇಷ್ಟ ಇಲ್ಲ ಅವನ್ನ ಗೊತ್ತನ. ಅದೇ ನಿಮ್ಮ ತಂಗಿ ತಂದಿದ್ದಾದ್ರೆ ಪಟ್ಟನಂಗೆ ಹಾಲ್ಗಡಗ ಹಾಕಿ ಬಿಚ್ಚಿ ಡ್ರೆಸ್ ಹಾಕಿ ಅದೇ ಡ್ರೆಸ್ನಾಗ ಫೋಟೋ ಎಷ್ಟು ತೆಗೆಸ್ಕೊಂಡ್ರು ಅವ್ರು ಗೊತ್ತನ. ಅವ ಒಂದ್ಸಲ ಹಾಕಕತ್ತಿದ್ರು ಡ್ರೆಸ್ ಬಿಚ್ಚಿ. ಅಷ್ಟೊತ್ತಿಗೆ ಆ ಹುಡುಗ ಒಂದು ಜೀ ಅಂತ ಜಳಕ್ಕೆ ತಡ್ಕೊಳಕ್ಕಾಗ್ಲಾರ್ದ ಪಾಪ ಮಕ್ಕಳು ಅಳಕತ್ತಿದ್ದಿಲ್ಲ ನವ. ಏನು ಬಿಚ್ಚಿ ಬಿಚ್ಚಿ ಹಾಕಕ್ಕವೇನು ದೊಡ್ಡರನ? ಯಾವ ಡ್ರೆಸ್ ಹಾಕೊಂಡು ನೋಡ್ರಿ ಅಂತ ಅಂದ ತಕ್ಷಣ ಹಾಕೊಂಡು ನೋಡಕ್ಕೆ ನಮಗೆ ಒಂದು ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್ ಹಾಕೊಳಕ್ಕೆ ಬೇಜಾರಾಕತ್ತೆ. ಇನ್ನು ಮಕ್ಕಳವ ಪಾಪ ಸಣ್ಣ ಕೂಸು ಒಂದು ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್ ಹಾಕಮಟ ಅಂದರೆ ಉಯ್ ಅಂತ ಅದ ಒಂದಳ್ತಿ. ಬಿಡವ 2-3 ಡ್ರೆಸ್ ಚೇಂಜ್ ಮಾಡಿದ್ರು ಬೇರೆದವ್ರದ್ದು. ಅದಕ್ಕೆಲ್ಲ ಮಕ್ಕಳು ಅಳ್ಳಿಲ್ಲ, ನಾನು ಡ್ರೆಸ್ಸಿಗೆ ಹತ್ವನ. ಸುಮ್ಮನಿರು ಸಾಕು. ನಿನಗೆ ತಲೆ ಕೆಟ್ಟತ್ ನಿನಗೆ. ನನಗೆ ಯಾರು ಹೆಂಗೆ ಏನು ಎತ್ತಂತ ನೋಡ್ತಿದ್ದಂಗೆ ಹೇಳ್ಬಿಡ್ತೇನೆ ನಾನು ಗೊತ್ತನ. ನೋಡ್ತಿದ್ದಂಗೆ ಹೇಳ್ಬಿಡ್ತಿ. ದೊಡ್ಡ ಸೈಕಾಲಜಿ ಕಲ್ತಿಯಲ್ಲ, ಮತ್ತೆ ನೀನ್ ನೋಡ್ತಿದ್ದಂಗೆ ಹೇಳ್ಬಿಡ್ತಿ. ಕಾಣ್ಕೊಂಡ್ರು ಅಪಾರ್ಥ ತಿಳ್ಕೊಂಡು ಮಾತಾಡೋದ್ರಾಗ 1 ನಂಬರ್ ಅದಿ. ಹೌದಪ್ಪ, ಪಾಪ ನಾ ಅಪಾರ್ಥನೆ ತಿಳ್ಕೊಳ್ಳೋದು, ನೀವೆಲ್ಲ ಅರ್ಥ ತಿಳ್ಕೊಂತೀರಲ್ಲ, ನಾನು ಅರ್ಥ ತಿಳ್ಕೊತೀನಲ್ಲ. ಸುಮ್ಮನಿರಿ ಸಾಕು. ನನಗೇನು ಅಷ್ಟಕ್ಕೆ ಮಾಡೋದು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ನೋಡಿ ಎಷ್ಟು ಜೋರಾಗಿ ದಾಮ್ ಧೂಮ್ ಅಂತ ಮಾಡಿದ್ಲು ಮಗನ ಮಕ್ಕಳದು. ಅದು ಮಾಡಲಿ, ನನಗೇನು ಬೇಜಾರೇನಿಲ್ಲ. ಆದರೆ ಏನು ಗೊತ್ತನ, ಅವ್ರು ನಡ್ಕೊಳ್ಳೋ ರೀತಿ ಅಯ್ಯೋ ಆ ಶಾಂತಕ್ಕಗೆ ಆಕಿ ನಿಮ್ಮ ತಂಗಿಗೆ ಇನ್ನಿಸ್ಕೊಂಡ್ರಿ ಅನ್ನೋದೇನು ಉಣ್ಲಾರ್ದಂಗೆ ಇರ್ತಾಳೆ ಆಕಿ. ನನ್ನ ಕಡೆ ಒಂದು ಈಟರ್ ಮಾತಾಡ್ಸಿದ್ಲ ಆಕಿ ಜಾಸ್ತಿ. ನನಗೆಲ್ಲ ಗೊತ್ತಾಕೈತೆ ಬಿಡ್ರಿ, ಮಾತಾಡೋದೇನು ನೀವು ಹಂಗೆ ಹೇಳ್ತೀರಿ ಬಾಯಿಗೆ ಬಂದಂಗೆ. ಅಪ್ಪ ಹೋಗ್ಲಿ ಬಿಡಪ್ಪ, ಈಗೇನು ಹೇಳಿದ್ರು ನಮ್ಮ ಹೋಗ ತಲೆಯಾಗ ಒಂಥರ ಆಗ್ಬಿಟ್ಟತಿ ಈಗ. ಆಮೇಲೆ ಅಪ್ಪ ನೀ ತಂದಿದ್ದಲ್ಲ ಡ್ರೆಸ್, ನಿಜ ಹೇಳಿ ಎಷ್ಟು ರೂಪಾಯಿ ಅದು ಡ್ರೆಸ್ಸಿಗೆ? ಎಷ್ಟು ರೂಪಾಯಿ ಅಂದ್ರೆ ಒಂದಕ್ಕೆ 180, ಒಂದಕ್ಕೆ 220 ರೂಪಾಯಿ ಅಲ್ಲವಾ? ಅಷ್ಟು ಕಮ್ಮಿ ರೇಟಿನವು. ಅದು ತಡಿ ಎಂಥ ಕ್ವಾಲಿಟಿ ಲೋ ಇದು, ನನಗೇನು ಗೊತ್ತೇ. ರಟ್ ಇದ್ದಂಗೆ ಇದ್ವವ. ಮಕ್ಕಳಿಗೆ ಮೆತ್ತಗಿರ್ಬೇಕವ, ಸೂಕ್ಷ್ಮಾಗಿ ಒಂಥರ ಸ್ಕಿನ್ ಸಾಫ್ಟ್ ಆಗಿರ್ತೈತಿ. ಈಗ ಅವಕ್ಕೆ ಒಂಥರ ಮೆತ್ತಗಿರವ ಆಗ್ಬೇಕು. ಜ್ಯೋತಿ ತೊಗೊಂಬಂದಿದ್ಲಲ್ಲ, ಅತ್ತಿನೂ ಚಲೋ ತೊಗೊಂಬಂದಿದ್ಲಪ್ಪ, ಸುಳ್ಳು ಅನ್ಬಾರ್ದು. ಚಲೋ ಆರಿಸಿದ್ರು ಅರ್ವಿನ. ನಿನ್ನ ಡ್ರೆಸ್ಸು ಯವ್ವಾ ಅದು ಎಂಥ ರಾವ್ ಕಲರ್, ರೆಡ್ ಗಿಣಿ ಹೆಸರು. ಅಯ್ಯೋ ಅವ್ನು ಹಾಕಿದ್ರೆ ನೆದರಾಗಿ ಇನ್ನೊಟ್ಟು ಜ್ವರನೇ ಬರ್ತಿತ್ತೆ ನಮ್ಮ ಮಕ್ಕಳಿಗೆ. ನಮ್ಮನೆ ರಾವ್ ತಂದಿ. ಅದು ಮೋಸ್ಟ್ಲಿ ಗೌರಿ ಅತ್ತಿಗೆ, ಗೌರಿ ಚಿಕ್ಕಮ್ಮಗೆ ಗೊತ್ತಾಗೈತಿ ರೇಟ್ ಕಮ್ಮಿ ರೇಟಿನು. ಆ ಟ್ಯಾಗ್ ಹರಿದಿದ್ದೇ ಇಲ್ಲ ನೀನು. ಅಯ್ಯೋ ಆ ಬಿಲ್ ಅನ್ಸಿದ್ದನ ಹಂಗೆ ಸಮೇತ ಕೊಟ್ಟಿಯಾ? ಏನಪ್ಪ ಕವರ್ ತಂದಿದ್ದು ಸೀದಾ ಕೊಟ್ಟು ನಾನು. ಅಲ್ಲೇ ಮಕ್ಕಳ ಅರ್ಬಿಗೆ ಎಷ್ಟಿರ್ತೈತೆ ರೇಟ್? ಅಷ್ಟೇ ಇರೋದು. ಸುಮ್ಮನಿರು. ಏನು ಪುಟ್ಟಪುರಿ ರೇಟ್ ಕೊಡ್ತಾರನ? ನಿಂಗೆಲ್ಲ ತಲೆ ಕೆಟ್ಟತಿ. ಅಯ್ಯೋ ದೇವ್ರೇ, ಅದೇ ಅಂತೀನಿ ನಾನು. ನನಗೆ ಈಗ ಗೊತ್ತಾತ. ರೇಟ್ ನೋಡ್ಯಾರ, ಅವ್ರಿಗೆ ಇಷ್ಟ ಆಗಿರಕ್ಕಿಲ್ಲ, ಅದಕ್ಕೆ ಹಂಗೆ ಮಾಡ್ಯಾರ. ಅದು ಅಲ್ಲದೆ ನಿನ್ನ ಅರ್ಬಿನೂ ಹಂಗೆ ಇದ್ದು ಬಿಡು. ತನಕುಂದ್ರು ಬರೇ ಇಂಥವ ನೀನು. ಮಕ್ಕಳಿಗೆ ಇನ್ನೆಂತ ತರ್ಬೇಕು? ಅವನೇನು 10 ವರ್ಷ ಹಾಕೋತಾರಂತ ಮಾಡಿ ಏನು? ಮಾತಾಡ್ತತಿ ನಮ್ಮವ್ವ. ಹುಲ್ ಬಿಡವ, ನನ್ನ ಮಗಳು ಎದ್ಲ ಏನು.